ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್. ಸೊ ಗೈಸ್, ಈ ಲಾಗು ಸ್ಟಾರ್ಟ್ ಮಾಡ್ತಿರೋದು ನಾವು. ಸೊ ಇನ್ನೂ ಹತ್ತಿರ ಒಂದು 100 ಕಿಲೋಮೀಟ್ರ್ ಹೋಗಬೇಕು. ಸೊ ಇಲ್ಲೇ ಟೀ ಕುಡಿ ಏನಂತ ಹಾಕ್ಕೊಂಡ್ರೆ, ಸೊ ಎಲ್ಲರೂ ಕೂಡ ಅಲ್ಲಿ ಟೀ ಎಲ್ಲ ಕುಡಿತವ್ರೆ. ಸೊ ಇದು ನನ್ನ ಪಾರ್ಟ್ 2 ವಿಡಿಯೋ ಇದು. ಸೊ ಪಾರ್ಟ್ 1 ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಸೊ ಹೋಗಿ ನೋಡಿ ನೀವು. ಸೊ ಇದು ನನ್ನ ಪಾರ್ಟ್ 2 ನಾನು. ಸೊ ಇದರಲ್ಲಿ ಏನೇನು ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಮಾಡ್ತೀರಿ ಅಂದ್ಬಿಟ್ಟು ಸೊ ಇದ್ರಲ್ಲಿ ಕವರ್ ಮಾಡ್ತೀನಿ. ಸೊ ಅದು ಮುಗುಳ್ಪೇಟೆ ಇದೆ, ಅದೊಂದು ಸಪ್ರೇಟ್ ಮಾಡಿದ್ದೀನಿ, ಇದೊಂದು ಸಪ್ರೇಟ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಟೀ ಸ್ವಲ್ಪ ಜನ ಸೋಡಾ ಕುಡಿತವ್ರೆ, ಸ್ವಲ್ಪ ಜನ ಟೀ ಕುಡಿತವ್ರೆ. ಸೊ ಬನ್ನಿ, ಸೋಡಾ, ನಾನು ಸೋಡಾ ತಗೊಂಡಿದ್ದೀನಿ. ಇಲ್ಲ ಬಿಡಮ್ಮ. ಗೈಸ್ ನೋಡಿ, ನಾನು ಮಸಾಲ ಸೋಡಾ ತಗೊಂಡಿದ್ದೀನಿ ಕೋಲ್ಡಲ್ಲಿ. ಹಾಂ, ಫೋನ್ ನೋಡಿದೆ ನಾನು. ನೋಡಿ ಗೈಸ್, ನಮ್ಮ ಡ್ರೈವರ್ ಕಣ್ಣಿಂದ ನೋಡಿ ಹೊಡಿತಾರೆ. ಟೀ ಕುಡಿಯೋಣ ನೋಡ್ತಾ ಇದ್ದೀನಿ. ಈಗ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಮುಂದೆ ಅಲ್ಲಿ ಇವಾಗ ಟೀ ಕುಡಿತಾ ಇದ್ದೀನಿ. ಟೀ ಕುಡಿದು ನಾನ್ ಸ್ಟಾಪ್ ಮುರುಡೇಶ್ವರ ಹೊಡಿತೀನಿ. ಗೈಸ್, ಇನ್ನೊಂದು 1.5 ಅವರು ಮುರುಡೇಶ್ವರ ಹೊರಟೋಗ್ತೀನಿ. ಸೊ ಸೋಡಾ ಕುಡಿದ್ಬಿಟ್ಟು ಜಸ್ಟ್ ಮುರುಡೇಶ್ವರ ರೀಚ್ ಆಗಿದ್ದೀರಿ. ಸೊ ಇವಾಗ ಇಲ್ಲಿ ರೂಮ್ಸ್ ಬುಕ್ ಮಾಡಬೇಕು. ಸೊ ಎಲ್ಲ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀರಿ ಗೈಸ್. ರೂಮ್ ಬುಕ್ ಮಾಡಿ ಏನೋ ಸ್ವಲ್ಪ ಊಟ ಮಾಡಿಬಿಟ್ಟು ಸೀದಾ ಮಾಡ್ಕೊಂಡು ಇನ್ನೇನಿದ್ರು ಬೆಳಗ್ಗೆ ಇನ್ನು ಸುತ್ತಾಡೋದು, ದೇವಸ್ಥಾನಕ್ಕೆ ಹೋಗೋದು ಅವೆಲ್ಲನೂ. ಸೊ ಇಲ್ಲಿ ರೂಮ್ಸ್ ಇದ್ದೀರಿ. ಸೊ ಯಾವ ರೂಮ್ ಬುಕ್ ಮಾಡೋದಂತ ಗೊತ್ತಿಲ್ಲ, ಇನ್ನೂ ಹೋಗಿದ್ದಾರೆ ರೂಮ್ ಬುಕ್ ಮಾಡೋದಕ್ಕೆ. ಸೊ ರೂಮ್ ಬುಕ್ ಮಾಡಿ, ಸೊ ರೂಮ್ ಹತ್ರನೇ ಪಾರ್ಸಲ್ ಊಟ ತಗೊಂಬರ್ತಾರೆ. ಊಟ ಮಾಡಿ ಎಲ್ಲರೂ ಸೊ ಮಲಗೋದೆ. ಯಾಕಂದರೆ ಎಲ್ಲರೂ ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಷ್ಟು ನಾವು ಮಧ್ಯಾಹ್ನ 1 ಗಂಟೆಗೆ ಬಿಟ್ಟವ್ರು 9 ಗಂಟೆಗೆ ಬಂದಿದ್ದೀರಿ. ಫುಲ್ಲು ಜರ್ನಿ ಮಾಡಿನೇ ಸುಸ್ತಾಗ್ಬಿಟ್ಟಿದ್ದೀರಿ ಎಲ್ಲನೂ. ಸೊ ಇದು ರೂಮ್ ಮಾಡಿದ್ದ ಮೇಲೆ ರೂಮ್ ತೋರಿಸ್ತೀವಿ. ಏನಯ್ಯ ನಿಂದು? ನಮ್ಮ ಡ್ರೈವರ ನೋಡಿ ಇವರಿಬ್ರು ಎಲ್ಲರೂ ನೋಡ್ರಿ, ಎಲ್ಲ ಡ್ರೋನ್ ಇದ್ದವ್ರೆ. ಸೊ ರೂಮ್ ಬುಕ್ ಮಾಡಿ, ಸೊ ಗೈಸ್ ರೂಮ್ ಹತ್ರ ಬಂದಿದ್ದೀವಿ. ಸೊ ನಾವು ಬುಕ್ ಮಾಡ್ಕೊಂಡಿರೋ ರೂಮ್ ಇದು. ಸೊ ಗೈಸ್, ಈ ರೂಮ್ಗೆ ನಾವು ಪೇ ಮಾಡ್ತಿರೋದು 2600 rupees ಕೊಡ್ತಾ ಇದ್ದೀವಿ ರೂಮ್ಗೆ. ಸೊ ನೋಡಿ, ಹಿಂಗಿದೆ ರೂಮ್. 2 ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ಒಂದು ಹ್ಯಾಂಡ್ ವಾಶ್ ಇದೆ ಅಂತ. ಅಷ್ಟೇ ಊಟ ತರಕ್ಕೆ ಹೋಗಿದ್ದಾರೆ. ಊಟ ಮಾಡಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ಬೇರೆ ಏನಿದೆಯೋ ಎಲ್ಲನೂ ಕವರ್ ಮಾಡೋಣ. ಸೊ ಅವ್ರ ಊಟ ತಂದಮೇಲೆ ಸಿಗ್ತೀವಿ. ಸೊ ಗೈಸ್, ಊಟ ಎಲ್ಲ ಮಾಡಿದ್ದಾಯಿತು. ಸೊ ಹಿಂಗೆ ಸುಮ್ಮನೆ ವಾಕಿಂಗ್ ಬಂದೆ ಆಚೆ ಕಡೆ. ಸೊ ನೋಡಿ, ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು. ಸೊ ಹಿಂಗಿರುತ್ತೆ. ಸೊ ಇದು ಒಳಗಡೆ ಈಶ್ವರಂದು ನಂಗೆ ಕಾಣಿಸ್ತಿದೆ, ಬಟ್ ಇದು ವೀಡಿಯೋದಲ್ಲಿ ನೀಟಾಗಿ ಕಾಣಿಸಲ್ಲ. ಸೊ ಈಶ್ವರಂದು ಎಕ್ಸೈಟಾಗಿ ನೋಡಿ, ಲೈಟಾಗಿ ಕಾಣಿಸ್ತಿದೆ ಇಲ್ಲಿ ಈಶ್ವರಂದು. ಸೊ ಅದು ಬೆಳಗ್ಗೆ ಟೈಮು ಸತ್ತಾಗ ಕಾಣಿಸ್ತಿದೆ. ಸೊ ಬೆಳಗ್ಗೆ ಅಲ್ಲಿಗೆ ಹೋಗ್ಬೇಕು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇನ್ನು ಇವಾಗ ಎಲ್ಲ ಹೋಗಿ ಮಾಡ್ಕೊತೀರಿ. ಊಟಗಳೆಲ್ಲ ಮಾಡಿದ್ದಾಗಿದೆ. ಸೊ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಸೊ ಬೆಳಗ್ಗೆ ಹೋಗಿ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಬೀಚ್ಗೆ ಇನ್ನೂ ಏನೇನು ಇಲ್ಲಿ ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಎಲ್ಲ ಕವರ್ ಮಾಡಿಬಿಟ್ಟು ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೂ ಪ್ಲೇಸ್ಗೆ ಹೋಗ್ತೀರಾ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಸೊ ಗೈಸ್ ನೋಡ್ರಿ, ನೈಟ್ ಟೈಮ್ ಬೀಚಲ್ಲಿ ಅಲೋ ಇಲ್ಲ ಅಂದರೂ ನಾವು ಇಲ್ಲಿರೋ ಕಾಂಪೌಂಡ್ ಎಗ್ರಿಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀರಿ. ಅಲೆಗಳ ಸೌಂಡ್ ಮಾತ್ರ ನೆಕ್ಸ್ಟು ಲೆವೆಲಲ್ಲಿ ಕೇಳಿಸ್ತೈತೆ ಗೈಸ್, ಅಲೆಗಳ ಸೌಂಡು. ಸೊ ಅದ್ರಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀರಿ. ಸೊ ನೋಡೋಣ ಅಂದ್ಬಿಟ್ಟು ಸೊ ಒಂಚೂರು ಹತ್ರಕ್ಕೆ ಹೋಗ್ಬಿಟ್ಟು ನೋಡ್ತೀರಿ ಯಾವ ಥರ ಸೌಂಡ್ ಕೇಳಿಸುತ್ತೆ ಅಂದ್ಬಿಟ್ಟು.
ಸೊ ಯಾರು ಹೋಗ್ತಾರೋ ನೋಡಿ, ನಾನು ಮತ್ತು ನಮ್ಮ ತ್ರಿಷು ಇಬ್ಬರೇ ಹೋಗ್ತಿರೋದು. ಸೊ ಬನ್ನಿ ಹತ್ರಗೆ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ನೈಟ್ ಟೈಮ್ ಏನೂ ಕಾಣಿಸಲ್ಲ, ಸುಮ್ಮನೆ ಸೌಂಡ್ ಮಾತ್ರ ಕೇಳಿಸ್ಕೊಂಡು ನಾವು ಹೋಗ್ತಾ ಇದ್ದೀರಿ. ಬನ್ನಿ ಗೈಸ್, ಅಂತೂ ಇಂತೂ ಹತ್ರ ಬಂದ್ಬಿಟ್ಟಿದ್ದೀರಿ. ಸೊ ಇಲ್ಲಿ ತುಂಬ ಜನ ಇದ್ದಾರೆ. ಸೊ ಯಾರ್ಯಾರಂತ ಗೊತ್ತಿಲ್ಲ. ಸೊ ಪೊಲೀಸರೇ ಓಡೋಕ್ಕೆ ರೆಡಿಯಾಗಿರಬೇಕು ನೈಟ್ ಟೈಮು. भाई क्या विजिटिंग कैसा है? अच्छा है भाई. वो हम ब्लॉग करता है, कन्नड़ा लॉगर. ಏನು ಬೇಕಾಗಿ इधर से तुम इधर से है क्या? बोटिंग करता फिशरमैन क्या? वो एंट्री आगे नहीं है और ये भी नहीं है सीजन नहीं एंट्री करता. मॉर्निंग भी नहीं छोड़ता. इधर भी नहीं करते. पुलिस आएगा तो आपको फाइन करेगा. हाँ हमको ठीक है. वो ಸೂಪರ್ ವೆದರ್ है भाई. ಸೊ ಗೈಸ್, ಇವ್ರು ಏನು ಹೇಳ್ತವ್ರೆ ಅಂದರೆ, ಸೊ ಇಲ್ಲಿ ಅಲೋ ಮಾಡಲ್ವಂತೆ ಬೆಳಗ್ಗೆ ಟೈಮು. ಪೊಲೀಸ್ ಬಂದರೆ ಸುಮ್ಮನೆ ನಿಮಗೆ ಫೈನ್ ಹಾಕ್ತಾರೆ ಅಂತ ಇವ್ರು ಹೇಳ್ತಿರೋದು. ಹಾಂ, ಅಕ್ಟೋಬರ್ ಮ್ಯಾಚ್ ಹೊಡ್ತಾ ಅಕ್ಟೋಬರಲ್ಲಿ ಬಿಡ್ತಾರೆ ಅಂತ. ಸಾರಿ ನೋಡಿ ಗೈಸ್, ನೀರು ಬಂತು. ಅಜ್ಜಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಗೊತ್ತವ್ರೇನಾ? ಬೆಳಗ್ಗೆ ಟೈಮೂ ಬಿಡಲ್ವಂತೆ ಇಲ್ಲಿ. ನೋಡಿ ಈ ಅಲೆನೇ ಬರ್ತೈತೆ, ಬೆಳಗ್ಗೆ ಟೈಮು ಬಿಡಲ್ವಂತೆ ಇಲ್ಲಿ. ಸೊ ನಾವೇ ಲೆಕ್ಕಿ ನೋಡಿ, ಫುಲ್ಲು ಅಲೆ ಬರ್ತೈತೆ. ಇವರು ಮೀನುಗಳು ಇರೋರಂತೆ ಇಲ್ಲಿ. ಸೊ ಇವರು ಇಲ್ಲೇ ಇರ್ತಾರಂತೆ. ಸೊ ನೋಡಿ ಗೈಸ್, ನೀರು ಹೆಂಗೆ ಬರ್ತೈತೆ ಗೈಸ್. ಇಲ್ಲಿ ಈ ಮೀನುಗಳು ಇರ್ತಾರೆ ನೋಡಿ, ಅವ್ರನ್ನ ವಿಚಾರಿಸಿದ್ರೆ ಯಾವಾಗ ಬಿಡ್ತೀರ ಅಂದ್ಬಿಟ್ಟು ಅವ್ರೇನು ಹೇಳಿದ್ರೆ, ಜೂನು, ಜುಲೈ, ಆಗಸ್ಟು, ಸೆಪ್ಟೆಂಬರ್ ಇವು 4 ತಿಂಗಳು ಬಿಡಲ್ವಂತೆ. ಯಾಕಂದರೆ ತುಂಬ ಗಾಳಿ ಇರುತ್ತೆ ಮತ್ತು ನೀರು ಮಳೆ ಎಲ್ಲ ಇರುತ್ತಲ್ವ, ಅದಕ್ಕೆ ಬಿಡಲ್ವಂತೆ. ಸೊ ಅವ್ರು ಹೇಳಿದ್ದು ಅದು ಬಿಟ್ಟು ನೀವು ಯಾವಾಗನ ಬರ್ರಿ ಬಿಡ್ತಾರೆ. ಇವಾಗಲೇ ಪೊಲೀಸು ಚೆಕಿಂಗ್ ಬರ್ತಾರಂತೆ. ಸೊ ಪೊಲೀಸು ಚೆಕಿಂಗ್ ಬಂದಾಗ ಸುಮ್ಮನೆ ನಮಗೇನೆ ಫೈನ್ ಹಾಕ್ತಾರಂತೆ ಅವರು. ಸೊ 1,000 ರೂಪಾಯಿ, 2,000 ರೂಪಾಯಿ ಹಿಂಗೆ ಫೈನ್ ಹಾಕ್ತಾರಂತೆ. ಸೊ ಅದಕ್ಕೆ ಅವ್ರೇನು ಹೇಳ್ರಂದರೆ, ಹೋಗ್ಬಿಡಿ ನೀವು ಮನೆಗೆ ಆರಾಮಾಗಿ, ಇವಾಗ ಬಿಡಲ್ಲ ಅಂತ ಹೇಳೋದು. ಸೊ ಅದಕ್ಕೇನು ಮಾಡೋದಿಲ್ಲ, ಬಿಟ್ಟಿರೋದು ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀರಿ. ಸೊ ರೂಮ್ ಹತ್ರ ಹೋಗಿ ಸೊ ಗೈಸ್, ಇವಾಗ ಇದ್ದೀವಿ. ಸೊ ಇವಾಗ ಇಷ್ಟಕ್ಕೆ ಸೊ ಅಲ್ಲೇನು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನ ಹೋಗ್ಬೇಕು ಅಂದ್ಕೊಂಡ್ರೆ, ಸೊ ಈ ಸೈಡ್ ಮಾತ್ರ ಬೆಳಗ್ಗೆ ಫುಲ್ಲು ಮಳೆ ಬೀಳ್ತದೆ ಗೈಸ್. ಕಮ್ಮಿ ಆಯಿತು, ಒಟ್ಟಿನಲ್ಲಿ ಜೋರಾಗಿ ಬೀಳ್ತೈತೆ ಮಳೆ. ಹೌದು ಗೈಸ್, ಜೋರಾಗಿ ಮಳೆ ಬೀಳ್ತೈತೆ. ಸೊ ಎಲ್ಲ ರೆಡಿ ಆಗ್ತಾರೆ ಹೋಗ್ರೆ. ಸೊ ಇವಾಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹೋಗಬೇಕು. ಸೊ ಆಕ್ಚುಲಿ ಇನ್ನೂ ಎಲ್ಲ ಅರ್ಧಕ್ಕೆ ಇನ್ನೂ ಮಾಡ್ಕೊಂಡು ತೋರಿಸ್ತೀನಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಅಲ್ಲಿ ಟೆಲಿ ಗಾಯ್ಸ್, ರೆಡಿಯಾಗಿತ್ತಾಯಿತು. ಸೊ ನೋಡಿ, ದೇವಸ್ಥಾನಕ್ಕೆ ಹೋಗಕ್ಕೆ ಹಿಂಗೆ ಹಾಕಿದ್ದೀನಿ ಬಟ್ಟೆ. ಸೊ ರೆಡಿಯಾಗಿತ್ತಾಯಿತು. ಇನ್ನು ಸ್ವಲ್ಪ ಜನ ರೆಡಿ ಆಗ್ತವ್ರೆ. ಅವ್ರು ರೆಡಿ ಆದಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲಿಂದ ನೋಡಿ ಗೈಸ್, ಒಂದು ಒಳ್ಳೆ ವ್ಯೂ ಪಾಯಿಂಟ್ ಥರ ಸಕ್ಕದಾಗಿದೆ. ನಾವು ಬುಕ್ ಮಾಡಿರೋ ರೂಮ್ ಹತ್ರದಿಂದ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನೋಡಿ, ದೇವಸ್ಥಾನ ಇರೋದು ಇಲ್ಲಿ, ಇದು ದೇವಸ್ಥಾನ. ಸೊ ಈಗ ನಾವು ಅಲ್ಲಿಗೆ ಹೋಗಬೇಕು ದೇವಸ್ಥಾನಕ್ಕೆ. ರೂಮ್ ಚೆಕ್ಔಟ್ ಆಗಿದ್ದೀರಿ. ಸೊ 11 o'clock ರೂಮ್ ಚೆಕ್ಔಟ್ ಅಂತ ಇರೋದು. ರೂಮ್ ಇವಾಗ ಚೆಕ್ಔಟ್ ಆಗಿಬಿಟ್ಟು ಈ ನಮ್ಮ ಲಗೇಜ್ಗಳನ್ನೆಲ್ಲ ಟಿಟಿಗೆ ಹಾಕ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳ್ಳೆ ಗಾಯ್ಸ್. ಇವಾಗ ಎಲ್ಲ ಇಂತೂ ಒಂದು 11:15 ಎಲ್ಲ ರೆಡಿ ಆದರು. ಬೆಳಗ್ಗೆ 8 ಗಂಟೆಯಿಂದ ಸ್ವಲ್ಪ ಜನ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಸ್ವಲ್ಪ ಜನ ಇವಾಗ ಇವರೆಲ್ಲ ಸ್ವಲ್ಪ ಜನ ಬೀಚ್ ಹತ್ರ ಹೋಗ್ತಾರೆ. ನಾವು ದೇವಸ್ಥಾನ ಹತ್ರ ಹೋಗ್ಬೇಕು. ಸೊ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲು ಬಿಸಿಲೈತೆ. ಸೊ ಗೈಸ್ ನೋಡಿ, ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ಸೊ ಬೆಳಗಿನ ಟೈಮ್ ನೋಡಿ ಹಿಂಗಿರುತ್ತೆ. ನೈಟ್ ಟೈಮು ಲೈಟಿಂಗ್ಸ್ ಎಲ್ಲ ಬರ್ತಿರುತ್ತಲ್ವ, ಚೇಂಜ್ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆ ಟೈಮ್ ನೋಡಿ ಹಿಂಗೆ ಕಾಣಿಸುತ್ತೆ ದೇವಸ್ಥಾನ. ಗೈಸ್ ನೋಡಿ ಗೈಸ್, ಇದೆಲ್ಲನೂ ಬೋಟಿಂಗ್ ಜಾಗಗಳಿವು.
ಸೊ ಈ ಬೋಟುಗಳಲ್ಲೆಲ್ಲ ಇವ್ರು ಹೋಗಿ ಸೊ ಮೀನುಗಳು ಹಿಡಿತಾರೆ. ಸೊ ನೋಡಿ ಎಷ್ಟು ಬೋಟುಗಳಿದೆ. ಇದೇ ಬೋಟಿಂಗಲ್ಲಿ ಹೋಗ್ಬಿಟ್ಟು ಇವ್ರುಗಳು ಹಿಡಿಯೋದು. ಆ್ಯಕ್ಚುಲಿ ನಮಗೂ ಯಾರಿಗೂ ಅಷ್ಟು ಅಲೋ ಮಾಡಲ್ಲ. ಏನು ಇಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ಬಂದಿದ್ದೀರಿ ಅಷ್ಟೇ. ಈಗ ಬಲೆಗಳೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಮೀನು ಹಿಡಿಯೋಕ್ಕೆ ಹೋಗ್ತಾರೆ ಇವಾಗ. ಆ್ಯಕ್ಚುಲಿ ನಮ್ಮನ್ನು ಅಲ್ಲೂ ಗಂಟನೂ ಹೋಗ್ಬಿಡಲ್ಲ ಗೈಸ್, ಅಲೋ ಮಾಡಲ್ಲ. ಜಸ್ಟ್ ಇಲ್ಲಿಂದನೇ ನೋಡಬೇಕು. ನೈಟ್ ಇರೋದಲ್ವಾ, ಅಷ್ಟೊಂದು ರಿಸ್ಟ್ರಿಕ್ಷನಿಂದ ಮುಂದೆ ಗಡೆ ಹೋಗೋದು ಬಿಟ್ಟಲ್ಲ. ಏನಾದರೂ ಇಲ್ಲಿಂದನೇ ಫೋಟೋಶೂಟು ವಿಡಿಯೋ ಎಲ್ಲನೂ ಮಾಡ್ಕೊತಾರೆ. ಸೊ ನೀರು ಮಾತ್ರ ಸಖತ್ತಾಗಿ ಬರುತ್ತೆ ಗೈಸ್. ಆ್ಯಕ್ಚುಲಿ ಪೊಲೀಸರು ಕಾಣಿಸ್ದಂಗೆ ಎಲ್ಲರೂ ಹೋಗ್ತಾರೆ. ಸೊ ನಾವು ಟ್ರೈ ಮಾಡ್ತೀರಿ. ಪೊಲೀಸ್ನವ್ರು ಎಲ್ಲಿದ್ದಾರೆ ಅಲ್ಲಿರೋರ್ನೆಲ್ಲ ವಾಪಸ್ ಕಳಿಸ್ತವ್ರೆ ಪೊಲೀಸವರು ಫೋಟೋಶೂಟ್ ಮಾಡ್ತಿರೋರನ್ನ. ನೋಡೋಣ ಬಿಟ್ಟರೆ ಹೋಗೋದು, ಇಲ್ಲ ಅಂದರೆ ಇಲ್ಲಿಂದನೇ ನೋಡಿ ಖುಷಿ ಪಡೋಣ ಅಷ್ಟೇ. ಸೊ ಗೈಸ್, ಬೀಚ್ ಹತ್ರ ಇಷ್ಟೊತ್ತು ಫೋಟೋಶೂಟ್ಗಳೆಲ್ಲ ಮಾಡಿದ್ದೆ ಇದು. ನೋಡ್ರಿ ನಾವು ಇಷ್ಟು ಜನ ಫೋಟೋಶೂಟ್ ಫುಲ್ಲ ಜಾಲಿ ಗೈಸ್. ಇವ್ನು ನೋಡ್ರಿ, ಇವನು ನೋಡ್ರಿ ಹೆಂಗವನು ಇವನು. ಏನು ಸಿಕ್ಕಿರೋ ಅದನ್ನ ಬಿಡ್ತಿಲ್ಲ ಗೈಸ್. ನೋಡ್ರಿ ಇವ್ರು ಇನ್ನೂ ಫೋಟೋಶೂಟ್ ಮಾಡಿಸ್ಕೊಂತಾನೆ ಅವ್ರೆ. ಸೊ ಒಟ್ಟಿನಲ್ಲಿ ನೀರಲ್ಲಿ ಆಡೇ ಆಡ್ತೀರಿ, ಇದಂತೂ ಪಕ್ಕ. ಸೊ ಹೆಂಗ್ ಗುರ ನೀರಾಗಂತೂ ಆಡೇ ಆಡ್ತೀವಿ. ನೀರಾಗ ಹೋಗಿ ಬಿದ್ದೋಗ್ಬಿಡೋಣ. ಸೊ ನೋಡ್ರಿ ಅಂದರೆ ಒಳ್ಳೆ ಫೋಟೋಶೂಟ್ಗಳು ಮಾಡ್ತಾವ್ರಿ. ನೀರಾಗ ಆಡಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗ್ಬೇಕು. ಸೊ ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಇದ್ದೆ ದೇವಸ್ಥಾನ ಅಂತ. ಸೊ ಗೈಸ್, ಒಳಗಡೆ ಹೋಗೋಣ ಅಂದರೆ ಫುಲ್ಲು ರಶ್ಶು, ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ ಹೋಗೋಣ ಅಂದರೆ. ಸೊ ಟೈಮ್ ಬೇಡ ಆಗ್ತೈತೆ ಅಂದರು. ಸೊ ಅದಕ್ಕೇ ಬೀಚ್ ಹತ್ರ ಒಂದು ಸ್ವಲ್ಪ ಫೋಟೋಗಳು ತಗೊಂಡು ಒಳಗಡೆ ಹೋಗ್ತೀರ ದೇವಸ್ಥಾನದ ಒಳಗಡೆ. ಸೊ ಇಲ್ಲೇ ನೋಡಿ, ಇಲ್ಲಿಂದನೇ ಶಿವನ್ನ ದರ್ಶನ ಮುಗಿಸ್ಕೊಂಡು ಸೊ ಏನೋ ಒಂಚೂರು ಇಲ್ಲಿ ಮೀನ್ಸ್ ಫೇಮಸ್ ಅಲ್ವಾ, ಸ್ವಲ್ಪ ಮೀನನ್ನು ತಿನ್ಕೊಂಡು ಹೊರಡಬೇಕು. ಸೊ ಮೀನು ಎಲ್ಲಿದೆ ಅಂತ ಹುಡುಕ್ಬೇಕು. ಸೊ ಬನ್ನಿ ವಾಣ, ಎಲ್ಲಿದೆ ಮೀನು ಚೆನ್ನಾಗಿ. ಗೈಸ್, ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ ಮೀನೂಟ. ಇಲ್ಲಿಂದ ಮೀನೂಟ ತಿಳ್ಕೊಂಡು ಇಲ್ಲಿಂದ ಹೊರಟು ನೋಡಿ ಗೈಸ್, ಮೀನೂಟ ಏನೇನು ಆಗ್ತವ್ರೆ ಊಟ ಮಾಡ್ಕೊಂಡು. ಗೈಸ್, ಮೀನೂಟ ತಿಂದಿತ್ತಾಯಿತು. ಸೊ ಇವಾಗ ಏನೋ 1 hour ಬೋಟಿಂಗ್ ಏನೋ ಸ್ಟಾಪ್ ಮಾಡಿದ್ದಾರಂತೆ, ಜಾಸ್ತಿ ಗಾಳಿ ಇದೆ, ಫುಲ್ ಅಲೆಗಳು ಅಂದ್ಬಿಟ್ಟು. ಸೊ ಅದಕ್ಕೇ ಮಲ್ಪೆ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀರಿ. ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಗೀಟ ಮಾಡಿದ್ದಾಯಿತು. ಸೊ ಇವಾಗ ಮಲ್ಪೆ ಕಡೆಗೆ ಹೊರಟಿದ್ದೀರಿ. ಸೊ ಬನ್ನಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಇವ ಯಾರೇ?
ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಲ್ಲ. ಗೈಸ್ ಆನ್ ದ ವೇ ಮಲ್ಪೆಗೆ ಹೋಗ್ತೀರಿ, ಯಾವುದೋ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅದಕ್ಕೆ ನಿಲ್ಸಿದ್ದಾರೆ ಇಲ್ಲಿ. ಸೊ ನೋಡೋಣ ಬನ್ನಿ ವ್ಯೂ ಪಾಯಿಂಟ್ ಹೆಂಗೈತೆ ಮಾಡಿ ಬತ್ತಾವ ಸಾಕಾಗೈತೆ ಗೈಸ್. ಏನ್ರೆ ನೀರಲ್ಲಿ ಆಡಂಗಿಲ್ಲ ಮಾಮ್, ನೀರಲ್ಲಿ ಆಡ್ಬೋದಾ? ಆಡಂಗಿಲ್ಲ, ನೀರಲ್ಲಿ ಆಡಂಗಿಲ್ಲ, ಜಸ್ಟ್ ಬಿಡೋ ವ್ಯೂ ಪಾಯಿಂಟ್ ಸಾಕಾಗೈತೆ ಗೈಸ್. ನೋಡ್ರಿ ಹೆವಿ ನೀರು ಗಾಯ್ಸ್. ಏನು ಇಲ್ಲೋ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಮಲ್ಪೆ ಕಡೆ. ಸೊ ಗೈಸ್ ಬೀಚ್ ಹತ್ರ ಫೋಟೋ ಶೂಟ್ ಮಾಡ್ಕೊಂಡು ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡ್ಕೊಂಡು ಬರೇ ಉಪ್ಪು ನೀರು ಗೈಸ್ ಬೀಚಲ್ಲಿ. ಸೊ ಎಲ್ಲ ಸುಸ್ತಾವ್ರು ಅಂದ್ಬಿಟ್ಟು ನೋಡ್ರಿ ಅಲ್ಲೆಲ್ಲರೂ ಏನೋ ತಿಂತವ್ರೆ. ಸೊ ಅಲ್ಲಿಗೋಗಿ ಏನೋ ಒಂಚೂರು ತಿನ್ಕೊಂಡು ಮಲ್ಪೆ ಕಡೆ ಒಂದು ಟೀ, ಅಲ್ಲೊಂದು ಸೋಡಾ, ಅಲ್ಲಿ ಸೊ ಗೈಸ್ ಇವಾಗ ಜಸ್ಟ್ ಮಲ್ಪೆ ಇಳಿದಿದ್ದೀರಿ ಗೈಸ್. ಮಲ್ಪೆ ಇವ್ರು ಟೀ ಶರ್ಟ್ಗಳೇನೋ ತಗೊಂತವ್ರು ಇವರು. ಸೊ ಅದಕ್ಕೆ ಇವ್ರು ಟೀ ಶರ್ಟ್ ನೋಡ್ತಾರೆ ನೋಡಿ, ಫಿಕ್ಸ್ಗಳೆಲ್ಲ ಇಲ್ಲೈತೆ. ನಾನು ಒಂದ್ಸಲಿ ಮೈಸೂರಲ್ಲಿ ತಗೊಂಡಿದ್ದೀನಿ ನೋಡ್ರಿ, ಅದೇ ಥರದ್ದು ಹುಡುಕ್ತಾ ಇದ್ದೀನಿ ಫಿಕ್ಸು. ಸೇಮ್ ಫಿಕ್ಸ್ ಇಲ್ಲ ಗೈಸ್, ಮುಡ್ದಾಕ್ಬಿಟ್ರಿ ಇವ್ರು ಟ್ರಿಪ್ಪ ನನ್ನ ಫಿಕ್ಸ್ನ. ಇಲ್ಲ ಗೈಸ್ ಆ ಥರ ಫಿಕ್ಸು ಇಲ್ಲೂ ಇಲ್ಲ. ನಂಗೆ ಅದೇ ಥರ ಫಿಕ್ಸ್ ಬೇಕು, ಫಿಕ್ಸೇ ಇಲ್ಲ. ಇಲ್ಲ ಬರ್ರಿ ಬೀಚಿಗೆ ಬಿಡ್ತಾರೆ ಎಲ್ಲ ನೋಡೋಣ. ಫಸ್ಟ್ ಹಾಲ್ಗೆ ಹೋಗ್ಬಿಟ್ಟು ಬೀಚ್ ಹತ್ರ ಹೋಗ್ಬಿಟ್ಟು ಗೈಸ್ ನೋಡಿ, ಇದು ಯಾವುದೋ ನಮ್ಮ ಗಾಂಧೀಜಿಯವ್ರದ್ದು ಒಂದು ಸ್ಟ್ಯಾಚು ಥರ ನಿಲ್ಸೋರಕ್ಕೆ. ಇದೆಲ್ಲ ಒಂಟಿಗ್ಲೈತೆ ಮಲ್ಪೆನಾಗ. ನೀರೊಳಗಡೆ ಬಿಡ್ತೇನೆ ಅಂತ ಆಡೋದಕ್ಕೆ ಅಷ್ಟೇ, ನಾವೇ ಆಡೋ ಥರ ಇದು ಮಾಡ್ಕೊಂಡು ಬಿಡ್ಬೇಕು. ಇಲ್ಲಿ ಉಡುಪಿನೇ ಇದು ನೋಡಲ್ಲಿ, ಇಲ್ಲಿ ನೋಡ್ರಿ ಬೋಲ್ಡ್ ಉಡುಪಿ ಅಂತ ಹಾಕೋರ ಗೈಸ್. ಇಲ್ಲ ಉಡುಪಿ ಅಂತ ಹಾಕೋಡ್ಲಿ ಇದು ನೋಡಿ, ಉಡುಪಿ ಅಂತ ಹಾಕೋರ. ಇದು ಮಲ್ಪೆ ಬೀಚ್ ಇದು. ಫುಲ್ಲು ಸೆಕ್ಯೂರಿಟಿ ಮಾಡಾಕೋರೆ. ಓ ಗಾಯ್ಸ್ ಫುಲ್ಲು ಇದು ಕಟ್ಬಿಟ್ಟವ್ರೆ ಮಿಸ್ಸು. ಓ ನೀರು ಜಾಸ್ತಿ ಅಲೆ ಜಾಸ್ತಿ ಐತೆ. ಸೊ ಅದಕ್ಕೆ ಒಂಟೆ ನೋಡಿ, ಒಂಟೆಲೂ ರೈಟ್ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲೊಂದು ಒಂಟೆ ಇದೆ ನೋಡಿ, ರೈಡ್ ಹೋಗ್ತಾ ಇದ್ದಾರೆ, ಒಂಟೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಬಿಡ್ತಾ ಇಲ್ಲ ಗೈಸ್ ಒಳಗಡೆಗೆ ನೋಡಿ. ಫುಲ್ಲು ಕವರ್ ಸಿಸ್ಟಮ್ ಮಾಡ್ಬಿಟ್ಟವ್ರೆ, ಬೇರೆ ಬೀಚ್ಗಳ ಥರ ಇಲ್ಲಿ ಓಪನ್ ಸ್ಪೇಸ್ ಬಿಟ್ಟಿಲ್ಲ. ಫುಲ್ಲು ಕವರಾಗಿ ಬಿಟ್ಬಿಟ್ಟಿದ್ದಾರೆ. ಕವರ್ ಓಪನ್ ಸಿಸ್ಟಮ್ ಇಲ್ಲ. ಮಲ್ಪೆ ಬೀಚಲ್ಲೂ ಒಳಗಡೆ ಆಡೋದಕ್ಕೆ ಬಿಡ್ತಾ ಇಲ್ಲ.
ನೋಡೋರಿ ಗ್ಯಾಂಗ್ ಎಲ್ಲ ಬರಲಿ ಗುರು. ನೋಡ ಅಲ್ಲಿ ಬಿಡ್ತಿದ್ದಂಗೆ ಗುರು. ನೋಡ ಅಲ್ಲಿ ಯಾರೋ ಹೋಗೋರಲ್ಲಿ ಒಳಗಡೆಕಿನ. ಸೊ ನೋಡ ಒಳಗಡೆ ಹಾಗೆ ಬಿಟ್ಟರೆ ಹೋಗ್ತಿದೆ, ಇಲ್ಲೊಂದು ಹೋಗಲ್ಲ. ಆಯ್ತು ಒಂಟೆದಾಗ ಎಷ್ಟು ಕಿರಾನ ಒಂಟೆದಾಗ ಹೋದ್ರೆ ಕೆಟ್ನ ಬೈ ಏಕ್ ರೇಟ್ ಗೈಸ್. ಒಂಟೆಲ್ಲಿ ಜಸ್ಟ್ ಬೇರೆ ಫೋಟೋ ತಗೊಳೋಕ್ಕೆ 50 ರೂಪಾಯಿ ಅಂತೆ. ಸೊ ಒಂದು ರೌಂಡ್ ಔಟ್ ಬರೋದಕ್ಕೆ 100 ರೂಪಾಯಿ ಅಂತೆ ನೋಡಿ. ಸೊ ನೋಡೋಣ ಇದು ಎಲ್ಲರೂ ಬರಲಿ, ಏನು ಪ್ಲ್ಯಾನ್ ಮಾಡ್ತಾರೆ ನೋಡ. ಗೈಸ್ ನೋಡಿ ನಮ್ಮ ಅಣ್ಣ ಒಳ್ಳೆ ಟೆನ್ಸ್ ಮಾಡ್ತಾವನು ಇಲ್ಲಿ. ಅಬ್ಬಾ ಬಾ ಬಾ ಬಾ. ಹಾಂ ಏ ಕಿಶೋ ಅದ್ದಮ್ಮ ಅಲ್ಲ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾಯ. ಎಮ್ಮೆ ತಗೊಂಡ್ಬಿಟ್ಟು ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಗೈಸ್ ನೀರ ತಗೊಂಡಿದ್ದೀರಿ. ನೀರ 1 ಲೀಟ್ರು ಈ ಸೈಡ್ 150 ರೂಪಾಯಿ ಕಾಸ್ಟ್ಲಿ. ಈ ಸೈಡು ನೀರ ಎಂಡ ಎಲ್ಲನೂ ಕಾಸ್ಟ್ಲಿ ನೋಡಿ. ನೀರ ಮಂಡ್ಯ ಲೋಟ್ ಏನು ಸೈಜ್ ತಗೊಂಡು ಗೈಸ್. ಒಂದು ಮಡ್ಕಲ್ಲಿ ನೀರು ಒಳಗಡೆ ಬಿಡ್ತವ್ರು ಆಡೋದಕ್ಕೆ. ಅದಕ್ಕೆ ನಾವು ಅದೇ ಪ್ಲೇಸ್ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಆ ಸೈಡ್ ಹೋಗ್ರಿ ಎಂಡಿಂಗಲ್ಲಿ ಬಿಡ್ತವ್ರು ಅಂದರು. ಸೊ ಹೋಗ್ತಾ ಇದ್ದೀರಿ. ಒಂದು 2 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ. ಸ್ವಲ್ಪ ದೂರ ಅನ್ಕೊಂಡು ಜನ ತುಂಬ ಹೋಗೋರೆ ಗೈಸ್. ಎಲ್ಲವ್ರೆ ನಮ್ಮ ಹುಡುಗರು ಇಲ್ಲೇ ಎಲ್ಲ ನೀರಾಗ ಆಡ್ತವ್ರೆ ಗೈಸ್. ಅಲ್ಲೋಡ್ರಿ ಗೈಸ್ ಇಷ್ಟು ಜನ ಅವ್ರೆ. ಬಿಡ್ತವ್ರೆ ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟವ್ರೆ. ಬಟ್ ಫುಲ್ಲು ಸೇಫಾಗಿ ಆಡಬೇಕು, ಅಲೆಗಳು ಎಲ್ಕೊಂಡು ಹೋಗ್ಬಿಡ್ತವೆ. ಕಾಣಿಸಿಲ್ಲ ನಮ್ಮವ್ರ ನೀರಾಗ ಆಡ್ತವಣ್ಣ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡ್ರಿ ಇಷ್ಟು ಜನ ಅವರಲ್ಲಿ. ಒಳಗಡೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್. ಒಂದು ರೌಂಡ್ ಬೀಚಲ್ಲಿ ಆಟ ನಡೀತಾ ಇತ್ತು. ಬಿಡಲ್ಲಂದ್ರು, ಆದರೆ ಈ ಕಡೆ ಯಾವುದು ಇನ್ನೊಂದು ಸೈಡು ಬಿಡ್ತಾರೆ ಹೋಗಿ ಅಂದ್ರೆ ಅದಕ್ಕೆ ಇಲ್ಲಿಗೆ ಬಂದಿದ್ದೀರಿ. ಬಿಡ್ತವ್ರು ಆ್ಯಕ್ಚುಲಿ. ನೀರು ಮಾತ್ರ ಸಾಕಾಗಿದೆ ಗೈಸ್. ಒಂದು ಸೈಡ್ ಆಡ್ಕೊಂಬಂದಿದ್ದಾಯ್ತು ನೋಡಿ. ನಾವು ಆವಾಗ ಆಡ್ತಿದ್ದು ನೋಡಿ. ಅಲ್ಲಿ ಏನಂದರೆ ಇವಾಗ ಅಲ್ಲಿಂದ ಈ ಸೈಡ್ ಕಳಿಸಿದ್ದಾರೆ, ಈ ಸೈಡ್ ಬಂದಿದ್ದೀರಿ. ಅಲೆ ಮಾತ್ರ ಜಾಸ್ತಿ ಅಲೆಗಳಿದೆ, ಹುಷಾರಾಗಿ ಆಡಬೇಕು ನೋಡಿ. ಅಲೆಗಳು ನೋಡಿ ಈಗ ಹೆಂಗೆ ಬರ್ತಾ ಇದೆ. ನಾವು ನಿಂತ್ಕೊಂಡಿದ್ರೆ ನಮ್ಮನ್ನೇ ತೊಳಿತೈತೆ ಅಲೆ, ಅಷ್ಟೊಂದು ಅಲೆ ಐತೆ ನೋಡಿ. ನಮ್ಮ ಹುಡುಗರೆಲ್ಲ ಆಡ್ತೇನೆ ಅವ್ರು ಅಲೆನಲ್ಲಿ. ಅಲ್ಲಿಗೆ ಹೋಗೋಣ ಬನ್ನಿ ನೋಡಿ. ಅಲ್ಲಿಬ್ರು ಅವ್ರೆ. ಸಖತ್ ವ್ಯೂ ಇಲ್ಲಿಂದ. ಬನ್ನಿ ಇನ್ನೊಂದು ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಡ್ತೀನಿ ಗೈಸ್. ಸೊ ಗೈಸ್ ಈಜು ಹೊಡೆದಿತ್ತಲ್ಲ ಆಯ್ತು ಇಲ್ಲಿ. ಸೊ ಇವಾಗ ಇನ್ನೇನೇ ಇದ್ರು ಮನೆ ಇತ್ತು, ಮನೆ ಅಂತೀನಿ ಇನ್ನೇನೇ ಇದು ಇಲ್ಲೆಲ್ಲ ಸುತ್ತಾಡ್ಕೊಂಡು ಟಿ ಎಕ್ಬಿಟ್ಟು ಸೀದಾ ಮನೆಗೆ. ಒಂಥರ ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯೆನ್ಸು. ನೀರಲ್ಲಿ ಬಿದ್ದ ಒಟ್ಟಿನಾಗ ಸುಸ್ತಾಗಿ ಹೋಗ್ಬಿಡ್ತೀರಿ. ಅಲ್ಲೇನು ಅಷ್ಟೊಂದು ಬರ್ತಾಯಿಲ್ಲ. ಒಂದು ನಮ್ಮ ಸೇಫ್ಟಿ ನಮ್ಮ ಪ್ರಕಾರ ಇರಬೇಕಲ್ಲ ನೋಡ್ಕೊಂಡು. ಆ್ಯಕ್ಚುಲಿ ಪೊಲೀಸವ್ರು ಬಂದ್ಬಿಟ್ಟು ಎದ್ಬಿಡಿಸ್ಬಿಟ್ರು, ಇಲ್ಲಾಂದರೆ ಇನ್ನೂ ಆಡ್ಕೊಂಡೇ ಇರ್ತಾಯಿದ್ರೆ. ಸೊ ಬನ್ನಿ ಏನು ಟೀಗಿ ಒಂಚೂರು ಏನು ಕುಡ್ಕೊಂಡು ಸುಸ್ತಾಗೈತಲ್ಲ ವಾ ಬರಲ್ಲೇ. ಸೊ ಗೈಸ್ ಇಲ್ಲಿ ಮೀನು ತಿನ್ನೋಕೆ ಬಂದಿದ್ದೀವಿ, ಬಾಂಗಡೆ ಮೀನಂತೆ. ಸೊ ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಮೀನು ತಿಂದ್ಬಿಟ್ಟು ಇನ್ನೊಂದು ರೌಂಡು ಮಲ್ಪೆ ಎಲ್ಲ ಓಡಾಡಿ ಇಲ್ಲಿಂದ ಹೊರಡ್ಬೇಕು ನಾವು. ಸೊ ಮೀನಲ್ಲಿ ಆಲ್ರೆಡಿ ರೆಡಿ ಮಾಡ್ತಾಯಿದ್ದಾರೆ. ಸೊ ತುಂಬ ಥರದ್ದು ಮೀನುಗಳೈತೆ ಗೈಸ್ ಇಲ್ಲೇ. ಇದು ಬಾಂಗಡೆ ಮೀನು ತೊಗೊಂಡಿದ್ದೀರಿ ಗೈಸ್. ಫಿಶ್ ತಿಂದಿದ್ದಾಯಿತು. ಫಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಖಾರ ಇಕ್ಕೋಣ ಅನ್ನ. ಸೊ ಇವಾಗ ಮೀನು ತಿಂದಿದ್ದಾಯಿತು. ನೆಕ್ಸ್ಟ್ ಲೆವೆಲ್ ಖಾರ ಮಾತ್ರ ಸಿಕ್ಕಾಪಟ್ಟೆ ಖಾರ ಇಕ್ಬಿಟ್ಟಿದ್ರು ಗೈಸ್ ಅಂತಾನೆ. ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಡೋದೇ ನಾವು ಹುಡುಗರಿಗೆ. ಸೊ ಗೈಸ್ ಇವಾಗ ಟಿ ಟಿ ಹತ್ರ ಬಂದರೆ ಸೊ ಇನ್ನೂ ಒಂದು ಸ್ವಲ್ಪ ಜನ ಅಲ್ಲಿ ಇನ್ನೂ ಊಟ ಏನೋ ಮಾಡ್ತಾಯಿದ್ದಾರೆ. ಸೊ ಅವರು ಬಂದಮೇಲೆ ಇಲ್ಲಿಂದ ಬಿಡಬೇಕು.
ಸೊ ಟಿ ಟಿ ಹತ್ರ ಎಲ್ಲನೂ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಜನ ಒಳಗಡೆ ಒಂದು ಸ್ವಲ್ಪ ಆಚೆ ಇನ್ನೂ ಊಟಗಳನ್ನ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಬಂದಮೇಲೆ ಟಿ ಟಿ ಇಕ್ಬಿಟ್ಟು ನಮ್ಮ ಪಯ್ಯನ ಊರ ಕಡೆಗೆ. ಸೊ ಎಲ್ಲ ಬರಲಿ, ಇಲ್ಲಿಂದ ಬಿಡೋಣ. ಸೊ ಗೈಸ್ ಇವಾಗ ಬಂದು ಇಲ್ದಿದ್ದೀರಿ ಊರ ಹತ್ರ. ಸೊ ನೈಟ್ ಒಂದು 10:30 ಬಿಟ್ಟರೆ. ಸೊ ಇವಾಗ ಟೈಮ್ ಒಂದು 7:30. ಇವಾಗ ಬಂದಿದ್ದೀರಿ. ಇನ್ನೇನಿಲ್ಲ, ಹೋಗ್ಬಿಟ್ಟು ಮನೇಲಿ ಮಲ್ಕೊಂಡು ನಿದ್ದೆ ಹೋಗೋದು. ಸೊ ಈ ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕು ಶೇರು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್. ಖತಮ್.